ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕರ್ಮಕಾಂಡ. ಬಯಲಾಯ್ತು ಮಾಜಿ ಆಯುಕ್ತ ದಿನೇಶ್ ಗೋಲ್ಮಾಲ್. 50-50 ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಕುಮಾರ್ ಗೋಲ್ಮಾಲ್ ಏನಿತ್ತು ಅನ್ನೋದು ಬಯಲಾಗ್ತಾ ಇದೆ ಮೂಡ ಪ್ರಕರಣದಲ್ಲಿ. ದಿನೇಶ್ ಕುಮಾರ್ ಕೊಟ್ಟಿರೋದು ಎಷ್ಟು ಸೈಟ್? 1.25 ವರ್ಷ, ಬರೋಬ್ಬರಿ 812 ಸೈಟ್. ಇದೀಗ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡೀ ಮೂಡ ಹಗರಣದ ತನಿಖೆಯನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಮಾಡ್ತಾ ಇದೆ. 812 ಸೈಟ್ಗಳನ್ನ ಸೀಸ್ ಮಾಡೋದಕ್ಕೆ ಇಡಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ. 550 ದಿನದ ಆಡಳಿತದಲ್ಲಿ 812 ಸೈಟ್ ಹಂಚಿಬಿಟ್ಟಿದ್ದಾರೆ ದಿನೇಶ್ ಕುಮಾರ್ ಅವರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, 550 ದಿನ ಕೆಲಸ ಮಾಡಿರೋದ್ರಲ್ಲಿ 812 ಸೈಟು, ದಿನಕ್ಕೆ 1 ಸೈಟು, ದಿನಕ್ಕೆ 2 ಸೈಟು ಹಂಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಸೈಟ್ ಹಂಚದ ಕೆಲಸ ಆಗಿತ್ತಾ ಇವರಿಗೆ? ಏನಿದೆ ಮಾಹಿತಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಆಯುಕ್ತರಾಗಿದ್ದಂತಹ ಏನು ದಿನೇಶ್ ಕುಮಾರ್ ಇದ್ದಾರೆ, ಬಹುತೇಕ 1.25 ವರ್ಷದಲ್ಲಿ ಅವರು ಸೈಟ್ ಅದೇ 50-50 ಅನುಪಾತದಲ್ಲಿ ಸೈಟ್ ಅನ್ನ ಅಕ್ರಮವಾಗಿ ಹಂಚಿರೋದೇ ಅವರ ಕೆಲಸ ಆಗಿರುವಂತದ್ದು ಈ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಏನು ಇಡಿ ಕೂಡ ಮತ್ತೆ ಬಹಳ ಸ್ಟ್ರಾಂಗ್ ಆಗಿ ಈ ಒಂದು ಪ್ರಕರಣದ ತನಿಖೆ ನಡೆಸ್ತಾ ಇದೆ. ಈ ತನಿಖೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಹೊರಬರ್ತಾ ಇರುವಂತದ್ದು. ಈಗಾಗಲೇ ಏನು ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಸೈಜ್ ಹಂಚಿಕೆ ಆಗಿದೆ ಅನ್ನುವಂತಹ ಪಟ್ಟಿಯಲ್ಲಿ ಕೂಡ ರೆಡಿ ಮಾಡ್ಕೊಂಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಹಿಂದೆ ಅಂದ್ರೆ ದಿನೇಶ್ ಅವರ ಆಡಳಿತದಲ್ಲಿ ಬರೋಬ್ಬರಿ 812 ಸೈಟ್ಗಳೆಲ್ಲ ಈಗಾಗಲೇ ಹಂಚಿಕೆ ಮಾಡಿರುವಂತದ್ದು, ಅದು ಕೂಡ 50-50 ಅನುಪಾತದಲ್ಲಿ. ಇಲ್ಲೂ ಕೂಡ ಬಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ಎಲಿವೇಶನ್ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇಡಿಗೆ ಲಭ್ಯ ಆಗಿದೆ. ಸೊ ಹೀಗಾಗಿ 812 ಸೈಟ್ಗಳೆಲ್ಲ ಏನು ಹಂಚಿಕೆ ಮಾಡಿದ್ರು ಆ ಸೈಟ್ ಎಲ್ಲ ಈಗಾಗಲೇ ಜಪ್ತಿ ಮಾಡೋದಕ್ಕೂ ಕೂಡ ಇಡಿ ಮುಂದಾಗಿರುವಂತದ್ದು. ಈಗಾಗಲೇ 160 ಸ್ಥಿರಾಸ್ತಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಲ್ಲೂ ನೆಕ್ಸ್ಟ್ ಟಾರ್ಗೆಟ್ ಇರುವಂತದ್ದು ದಿನೇಶ್ ಅವರ ಆಡಳಿತಾವಧಿಯಲ್ಲಿ ಎಷ್ಟು ಸೈಟ್ಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನೋ ದಿನೇಶ್ ಅವರು ಇರ್ಬೋದು, ನಟೇಶ್ ಅವರು ಇರ್ಬೋದು, ಜೊತೆಗೆ ಇಲ್ಲೇ ಇದ್ದಂತಹ ಕಾಂತರಾಜ್ ಇರ್ಬೋದು, ಜೊತೆಗೆ ಮಹೇಶ್ ಅವರು, ಅಂದ್ರೆ ಈ 4 ಅವಧಿಯಲ್ಲಿ ಸಂಪರ್ಕದಲ್ಲಿರಿ. ದಯವಿಟ್ಟು ಸಂಪರ್ಕದಲ್ಲಿರಿ ವಿನೋದ್. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರತಿದಿನವೂ ಮೂಡಾದಲ್ಲಿ ಭ್ರಷ್ಟಾಚಾರ ನಡೀತಿತ್ತು. ಹಾಗಾದ್ರೆ ಮೂಡ ಅನ್ನೋದು ಭ್ರಷ್ಟಾಚಾರದ ಕೂಪವಾಗಿತ್ತು. ಯಾವ ಆಯುಕ್ತರ ಅವಧಿಯಲ್ಲಿ ಎಷ್ಟೆಷ್ಟು ಸೈಟ್ಗಳನ್ನ ಹಂಚಲಾಗಿದೆ ನೋಡಿ. 2016ರಲ್ಲಿ ಆಯುಕ್ತ ಮಹೇಶ್ ಅವರಿದ್ರು, 2018ರಲ್ಲಿ ಕಾಂತರಾಜ್ ಅವರಿದ್ರು, 20ರಲ್ಲಿ ನಟೇಶ್ ಅವರಿದ್ರು. ಸೊ ಎಷ್ಟೆಷ್ಟು ಸೈಟ್ ಹಂಚಲಾಗಿದೆ ಅಂತ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ದಿನೇಶ್ ಕುಮಾರ್ ಅವಧಿಯಲ್ಲಿ ಹೈಯೆಸ್ಟ್ 812 ಸೈಟ್ಗಳನ್ನ ಹಂಚಲಾಯಿತು. ಹಾಗಾದ್ರೆ ಮೂಡಾದಲ್ಲಿ ಪ್ರತಿದಿನವೂ ಭ್ರಷ್ಟಾಚಾರ ನಡೀತಾ ಇತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಭ್ರಷ್ಟಾಚಾರ ಪ್ರತಿದಿನವೂ ಕೂಡ. Let's go back to ವಿನೋದ್. ಪ್ರತಿ ದಿನವೂ ಮೂಡಾದಲ್ಲಿ ಅವ್ಯಾಹತವಾಗಿ ಕಳೆದ 2 ದಶಕದಿಂದ ನಡ್ಕೊಂಡು ಬಂದಿದೆ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಆ ಸೈಟ್ ಹಂಚಿಕೆಯ ರೀತಿಯನ್ನ ನೋಡಿದ್ರೆ ಹಾಗನ್ಸುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಆಗಿದೆ ಅಂತಂದ್ರೆ, ಈ ರಾಜ್ಯದಲ್ಲಿ ಯಾವ ಪ್ರಾಧಿಕಾರವೂ ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರುವಂತದ್ದು ಈಗಾಗಲೇ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಈ 50-50 ಅನುಪಾತವನ್ನ ಜಾರಿಗೆ ತಂದಂತವರು ಕೂಡ ಇಲ್ಲೇ 2016ರಲ್ಲಿ ಮಹೇಶ್ ಅವರಿದ್ರು. ಆ ಸಂದರ್ಭದಲ್ಲಿಯೇ 8 ಸೈಟ್ಗಳನ್ನ ಅವರು ಕೊಟ್ಟಿದ್ರು. ಅದಾದ ನಂತರ ಬಂದಂತಹ ಕಾಂತರಾಜ್ ಅವರು ಕೂಡ 10 ಸೈಟ್ಗಳನ್ನ ಕೊಡ್ತಾರೆ. ಅದು ನಿಯಮವಾಗಿತ್ತ. ಇದರ ಬಗ್ಗೆ ಈಗ ಇಡಿ ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇದೆ. ಇದಾದ ನಂತರ ಏನೋ ಒಂದು ರೋಡ್ ಅನ್ನ ಸೆಟ್ ಮಾಡಿಕೊಟ್ಟಿದ್ರು, ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಂತವರು ನಟೇಶ್ ಅವರು. ಅವರ ಅವಧಿಯಲ್ಲೂ ಕೂಡ ಬರೋಬ್ಬರಿ 58 ನಿವೇಶನಗಳನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಯಾವಾಗ ನಟೇಶ್ ಅವರು ನಿರ್ಗಮನ ಆಗುತ್ತೆ, ಒಂದು ರೀತಿಯಾದಂತಹ ಒಂದು ಸ್ಟೇಜ್ ಎಲ್ಲ ಸೆಟ್ ಮಾಡಿಕೊಟ್ಟಿರ್ತಾರೆ. ಈ ಭ್ರಷ್ಟಾಚಾರವನ್ನ ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಸೈಟ್ ಎಲ್ಲ ಹಂಚಿಕೆ ಮಾಡಬೇಕು ಅಂತ ಹೇಳಿ. ಇದೇ ಆದ್ರೆ ಈ ಹಿಂದೆ ಕೊಟ್ಟಿರುವಂತಹ ನಟೇಶ್ ಅವರ ಹಾದಿಯಲ್ಲೇ ತುಳಿದಂತಹ ದಿನೇಶ್ ಅವರು ಕೂಡ ಬರೋಬ್ಬರಿ ಪ್ರತಿನಿತ್ಯವೂ ಕೂಡ ಅವರು 50-50 ಅನುಪಾತದಲ್ಲಿ ಸೈಟ್ ಅನ್ನ ಈ ಹಿಂದೆ ಹೋದಂತಹ ನಿವೇಶನಗಳ ಜಾಗ ಎಲ್ಲಿದೆ ಎಲ್ಲವನ್ನು ಹುಡುಕಿ ಕೊಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಕೂಡ ಸಾಕಷ್ಟು ಕೂಲಂಕುಷ ತನಿಖೆ ನಡೆಸಿದ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂತಹ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಶ್ರೀಲಕ್ಷ್ಮಿ.
ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಬಗ್ಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕರ್ಮಕಾಂಡ. ಬಯಲಾಯ್ತು ಮಾಜಿ ಆಯುಕ್ತ ದಿನೇಶ್ ಗೋಲ್ಮಾಲ್. 50-50 ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಕುಮಾರ್ ಗೋಲ್ಮಾಲ್ ಏನಿತ್ತು ಅನ್ನೋದು ಬಯಲಾಗ್ತಾ ಇದೆ ಮೂಡ ಪ್ರಕರಣದಲ್ಲಿ. ದಿನೇಶ್ ಕುಮಾರ್ ಕೊಟ್ಟಿರೋದು ಎಷ್ಟು ಸೈಟ್? 1.25 ವರ್ಷ, ಬರೋಬ್ಬರಿ 812 ಸೈಟ್. ಇದೀಗ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡೀ ಮೂಡ ಹಗರಣದ ತನಿಖೆಯನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಮಾಡ್ತಾ ಇದೆ. 812 ಸೈಟ್ಗಳನ್ನ ಸೀಸ್ ಮಾಡೋದಕ್ಕೆ ಇಡಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ. 550 ದಿನದ ಆಡಳಿತದಲ್ಲಿ 812 ಸೈಟ್ ಹಂಚಿಬಿಟ್ಟಿದ್ದಾರೆ ದಿನೇಶ್ ಕುಮಾರ್ ಅವರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, 550 ದಿನ ಕೆಲಸ ಮಾಡಿರೋದ್ರಲ್ಲಿ 812 ಸೈಟು, ದಿನಕ್ಕೆ 1 ಸೈಟು, ದಿನಕ್ಕೆ 2 ಸೈಟು ಹಂಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಸೈಟ್ ಹಂಚದ ಕೆಲಸ ಆಗಿತ್ತಾ ಇವರಿಗೆ? ಏನಿದೆ ಮಾಹಿತಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಆಯುಕ್ತರಾಗಿದ್ದಂತಹ ಏನು ದಿನೇಶ್ ಕುಮಾರ್ ಇದ್ದಾರೆ, ಬಹುತೇಕ 1.25 ವರ್ಷದಲ್ಲಿ ಅವರು ಸೈಟ್ ಅದೇ 50-50 ಅನುಪಾತದಲ್ಲಿ ಸೈಟ್ ಅನ್ನ ಅಕ್ರಮವಾಗಿ ಹಂಚಿರೋದೇ ಅವರ ಕೆಲಸ ಆಗಿರುವಂತದ್ದು ಈ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಏನು ಇಡಿ ಕೂಡ ಮತ್ತೆ ಬಹಳ ಸ್ಟ್ರಾಂಗ್ ಆಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ. ಈ ತನಿಖೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಹೊರಬರ್ತಾ ಇರುವಂತದ್ದು. ಈಗಾಗಲೇ ಏನು ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಸೈಜ್ ಹಂಚಿಕೆ ಆಗಿದೆ ಇರುವಂತಹ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಹಿಂದೆ ಅಂದ್ರೆ ದಿನೇಶ್ ಅವರ ಆಡಳಿತದಲ್ಲಿ ಬರೋಬ್ಬರಿ 812 ಸೈಟ್ಗಳೆಲ್ಲ ಈಗಾಗಲೇ ಹಂಚಿಕೆ ಮಾಡಿರುವಂತದ್ದು, ಅದು ಕೂಡ 50-50 ಅನುಪಾತದಲ್ಲಿ. ಇಲ್ಲೂ ಕೂಡ ಬಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ಎಲಿವೇಶನ್ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇಡಿಗೆ ಲಭ್ಯ ಆಗಿದೆ. ಸೊ ಹೀಗಾಗಿ 812 ಸೈಟ್ಗಳೆಲ್ಲ ಏನು ಹಂಚಿಕೆ ಮಾಡಿದ್ರು ಆ ಸೈಟ್ ಎಲ್ಲ ಈಗಾಗಲೇ ಜಪ್ತಿ ಮಾಡೋದಕ್ಕೂ ಕೂಡ ಇಡಿ ಮುಂದಾಗಿರುವಂತದ್ದು. ಈಗಾಗಲೇ 160 ಸ್ಥಿರಾಸ್ತಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಲ್ಲೂ ನೆಕ್ಸ್ಟ್ ಟಾರ್ಗೆಟ್ ಇರುವಂತದ್ದು ದಿನೇಶ್ ಅವರ ಆಡಳಿತಾವಧಿಯಲ್ಲಿ ಎಷ್ಟು ಸೈಟ್ಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನೋ ದಿನೇಶ್ ಅವರು ಇರ್ಬೋದು, ನಟೇಶ್ ಅವರು ಇರ್ಬೋದು, ಜೊತೆಗೆ ಹಿಂದೆ ಇದ್ದಂತಹ ಕಾಂತರಾಜ್ ಇರ್ಬೋದು, ಜೊತೆಗೆ ಮಹೇಶ್ ಅವರು, ಅಂದ್ರೆ ಈ 4 ದಯವಿಟ್ಟು ಸಂಪರ್ಕದಲ್ಲಿರಿ. ದಯವಿಟ್ಟು ಆಗಿ ಸಂಪರ್ಕದಲ್ಲಿರಿ ವಿನೋದ್. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರತಿದಿನವೂ ಮೂಡಾದಲ್ಲಿ ಭ್ರಷ್ಟಾಚಾರ ನಡೀತಿತ್ತು. ಹಾಗಾದ್ರೆ ಮೂಡ ಅನ್ನೋದು ಭ್ರಷ್ಟಾಚಾರದ ಕೂಪವಾಗಿತ್ತು. ಯಾವ ಯಾವ ಆಯುಕ್ತರ ಅವಧಿಯಲ್ಲಿ ಎಷ್ಟೆಷ್ಟು ಸೈಟ್ಗಳನ್ನ ಹಂಚಲಾಗಿದೆ ನೋಡಿ. 2016ರಲ್ಲಿ ಆಯುಕ್ತ ಮಹೇಶ್ ಅವರಿದ್ರು, 2018ರಲ್ಲಿ ಕಾಂತರಾಜ್ ಅವರಿದ್ರು, 20ರಲ್ಲಿ ನಟೇಶ್ ಅವರಿದ್ರು. ಸೊ ಎಷ್ಟೆಷ್ಟು ಸೈಟ್ ಹಂಚಲಾಗಿದೆ ಅಂತ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ದಿನೇಶ್ ಕುಮಾರ್ ಅವಧಿಯಲ್ಲಿ ಹೈಯೆಸ್ಟ್ 812 ಸೈಟ್ಗಳನ್ನ ಹಂಚಲಾಯಿತು. ಹಾಗಾದ್ರೆ ಮೂಡಾದಲ್ಲಿ ಪ್ರತಿದಿನವೂ ಭ್ರಷ್ಟಾಚಾರ ನಡೀತಾ ಇತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಭ್ರಷ್ಟಾಚಾರ ಪ್ರತಿದಿನವೂ ಕೂಡ. Let's go back to ವಿನೋದ್. ಪ್ರತಿ ದಿನವೂ ಮೂಡಾದಲ್ಲಿ ಅವ್ಯಾಹತವಾಗಿ ಕಳೆದ 2 ದಶಕದಿಂದ ನಡ್ಕೊಂಡು ಬಂದಿದೆ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಆ ಸೈಟ್ ಹಂಚಿಕೆಯ ರೀತಿಯನ್ನ ನೋಡಿದ್ರೆ ಹಾಗನ್ಸುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಆಗಿದೆ ಅಂತಂದ್ರೆ ಈ ರಾಜ್ಯದಲ್ಲಿ ಯಾವ ಪ್ರಾಧಿಕಾರವೂ ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರುವಂತದ್ದು ಈಗಾಗಲೇ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಈ 50-50 ಅನುಪಾತವನ್ನ ಜಾರಿಗೆ ತಂದಂತವರು ಕೂಡ ಇಲ್ಲೇ 2016ರಲ್ಲಿ ಮಹೇಶ್ ಅವರಿದ್ರು. ಆ ಸಂದರ್ಭದಲ್ಲಿಯೇ 8 ಸೈಟ್ಗಳನ್ನ ಅವರು ಕೊಟ್ಟಿದ್ರು. ಅದಾದ ನಂತರ ಬಂದಂತಹ ಕಾಂತರಾಜ್ ಅವರು ಕೂಡ 10 ಸೈಟ್ಗಳನ್ನ ಕೊಡ್ತಾರೆ. ಅದು ನಿಯಮವಾಗಿತ್ತ. ಇದರ ಬಗ್ಗೆ ಈಗ ಇಡಿ ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇದೆ. ಇದಾದ ನಂತರ ಏನು ಒಂದು ರೋಡ್ ಅನ್ನ ಸೆಟ್ ಮಾಡಿಕೊಟ್ಟಿದ್ರು, ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಂತವರು ನಟೇಶ್ ಅವರು. ಅವರ ಅವಧಿಯಲ್ಲೂ ಕೂಡ ಬರೋಬ್ಬರಿ 58 ನಿವೇಶನಗಳನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಯಾವಾಗ ನಟೇಶ್ ಅವರು ನಿರ್ಗಮನ ಆಗುತ್ತೆ, ಒಂದು ರೀತಿಯಾದಂತಹ ಒಂದು ಸ್ಟೇಜ್ ಎಲ್ಲ ಸೆಟ್ ಮಾಡಿಕೊಟ್ಟಿರ್ತಾರೆ. ಈ ಭ್ರಷ್ಟಾಚಾರವನ್ನ ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಸೈಟ್ ಎಲ್ಲ ಹಂಚಿಕೆ ಮಾಡಬೇಕು ಅಂತ ಹೇಳಿ. ಇದೇ ಆದ್ರೆ ಈ ಹಿಂದೆ ಕೊಟ್ಟಿರುವಂತಹ ನಟೇಶ್ ಅವರ ಹಾದಿಯಲ್ಲೇ ತುಳಿದಂತಹ ದಿನೇಶ್ ಅವರು ಕೂಡ ಬರೋಬ್ಬರಿ ಪ್ರತಿನಿತ್ಯವೂ ಕೂಡ ಅವರು 50-50 ಅನುಪಾತದಲ್ಲಿ ಸೈಟ್ ಅನ್ನ ಈ ಹಿಂದೆ ಹೋದಂತಹ ನಿವೇಶನಗಳ ಜಾಗ ಎಲ್ಲಿದೆ ಎಲ್ಲವನ್ನು ಹುಡುಕಿ ಕೊಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಕೂಡ ಸಾಕಷ್ಟು ಕೂಲಂಕುಷ ತನಿಖೆ ನಡೆಸಿದ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂತಹ
ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.